ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ದಿನಾಂಕ 29/12/2024ರಂದು ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯನ್ನು ಪಟ್ಟಣದ ಬಿಇಒ ಕಚೇರಿ ಮುಂಭಾಗ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದಂತಹ ಶ್ರೀ ಆರ್.ಡಿ. ಉಲ್ಲಾಸ್ರವರು ಕುವೆಂಪುರವರ ಹಲವು ವಿಚಾರಧಾರೆಗಳನ್ನು ಹಂಚಿಕೊಂಡರು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ಕವಲು ಪಡೆ ಅಧ್ಯಕ್ಷರಾದ ಮಾಲೀಕರವರೇ, ರಚಿತ್ರವರೇ ಹಾಗೂ ಸ್ನೇಹಿತರಾದ ಅಲೆಕ್ಸವರೇ, ಸುಭಾಷ್ರವರೇ, ಮರಳೆ ಸುಭಾಷ್ ಅವರೇ, ಶಿವಣ್ಣವರೇ, ಆಜಾದ್ರವರೇ, ಮನಸ್ರವರೇ, ಇನ್ನಿತರ ಸ್ನೇಹಿತರೆ, ತುಂಬ ಸಂತೋಷ. ಇದರ ಯಾಕೆಂದರೆ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಲ್ಲಿ ಇವತ್ತು ನಡೆಸ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಸಂಘಟನೆ ಯಾವುದೇ ನಮ್ಮ ಕವಲು ಪಡೆ ತುಂಬ ಖುಷಿಯಾಗುತ್ತೆ. ಎಲ್ಲ ಕಡೆನೂ ಸೇರ್ಕೊಳ್ಳೋದು, ನಮ್ಮ ಜನರಿಗೆ ಅರಿವು ಮೂಡಿಸೋದು, ಯಾವುದೇ ಇರ್ಬೋದು. ಕೊನೆ ಅಬ್ದುಲ್ ಲತೀಫ್ ಕಾರ್ಯಕ್ರಮಕ್ಕೂ ಸಹ ಬಂದರೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಯಾಕೆಂತಂದರೆ ರಸಋಷಿ ಕವಿ ಕುವೆಂಪುರವರು ಪುಸ್ತಕರವರು ನಮ್ಮ ನಾಡಿಗೆ ರಾಮಾಯಣ ದರ್ಶನ ಏನು ಇನ್ನೂ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಶೂದ್ರ ತಪಸ್ವಿ ಅವರು ಹೇಳ್ಗಳಂತ ಅವರು ರಚನೆ ತುಂಬ ಚೆನ್ನಾಗಿ ರಚಿಸಿರ್ತಕ್ಕಂಥದ್ದು. ಶೂದ್ರ ತಪಸ್ವಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಅಂಥ ಒಬ್ಬ ರಸಋಷಿಯನ್ನು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟವ್ರನ್ನ ನೆನೆಸ್ಕೊಳ್ಳೋದು ಸಾಮಾನ್ಯ ಅಲ್ಲ. ನಮ್ಮ ಮಕ್ಕಳಿಗೂ ಸಹ ಶಾಲೆಗಳಲ್ಲಿ ಈ ಥರ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥವ್ರನ್ನ ಪರಿಚಯ ಮಾಡಿಕೊಡ್ಬೇಕು. ಹಾಗೂ ನಮ್ಮ ನಾಡಿನಲ್ಲಿ ಅನಿಷ್ಟ ಪದ್ಧತಿಗಳನ್ನೆಲ್ಲ ಹೋರಾಡಿದಂಥ ಮಹನೀಯರಲ್ಲಿ ಒಬ್ಬರು ಕುವೆಂಪುರವರು. ಯಾಕೆಂತಂದರೆ ನಾನೇನಾದರೂ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನನ ಫಾಲೋಅಪ್ ಮಾಡಲಿಲ್ಲ ಅಂದರೆ ಇನ್ನು 6 ಮನೆಯಲ್ಲಿ ನಾನು ಸಗಣಿ ಬೀಳಬೇಕಾಗಿತ್ತು ಅನ್ನೋದನ್ನ ಖಂಡಿತವಾಗಿ ಹೇಳ್ತಾರೆ ಅವರು. ಅದನ್ನು ಒಂದು ಅವರ ಕೃತಿಗಳನ್ನು ನಾವು ಯಾರಾದರೂ ಈಗ ಬುದ್ಧ, ಬಸವ, ಅಂಬೇಡ್ಕರ್ ಬಿಟ್ಟರೆ ಕುವೆಂಪುರವರ ಕೃತಿಗಳನ್ನ ನಾವೆಲ್ಲವೂ ಕೂಡ ಅಧ್ಯಯನ ಮಾಡಬೇಕು. ಯಾಕೆಂತಂದರೆ ಅವರು ಹಾಕಿಕೊಟ್ಟ ಮಾರ್ಗ ಇದೆಯಲ್ಲ, ಇವತ್ತಿನ ಪೀಳಿಗೆ ಇದೆಯಲ್ಲ, ಅದು ಅವರ ಮಾರ್ಗಗಳನ್ನ ಅವರು ಮಂತ್ರ ಮಾಂಗಲ್ಯ ಅಂತ ಸರಳ ವಿವಾಹ ಮಾಡಿದ್ರೆ ಕುವೆಂಪುರವರು ಅವರು ಅವಾಗಲೇ ಜ್ಞಾನಪೀಠ ಪ್ರಶಸ್ತಿಯವರು ಅವ್ರ ಮಕ್ಕಳಿಗೆ ಅದ್ದೂರಿಯಾಗಿ ಮಾಡ್ಕೋಬೇಕು. ಸಮಾಜಕ್ಕೆ ನಾವು ಏನು ಮೆಸೇಜ್ ಕೊಟ್ಟಂಗಾಗುತ್ತೆ ಅಂತೇಳಿ ಸರಳ ವಿವಾಹ ಮಾಡ್ಕೋಬೇಕು, ಮಂತ್ರ ಮಾಂಗಲ್ಯ ಮಾಡಬೇಕು ಅಂತ ಇವತ್ತು ಕುವೆಂಪುರವ್ರನ್ನ ನೆನೆಸ್ಕೊತಾ ಎಲ್ಲರೂ ಸರಳ ವಿವಾಹ ಮಾಡ್ಕೊತಾ ಇದ್ದಾರೆ. ಮಂತ್ರ ಮಾಂಗಲ್ಯದಲ್ಲಿ ಮಾಡ್ಕೊತ ಮನಸ್ಸನ್ನೇ ಒಂದು ಒಳ್ಳೆ ಗಂಟ ಏನಿದೆ ವಿವಾಹ ಅನ್ನೋ ಒಂದು ಘಟ್ಟದಲ್ಲಿ ಸರಳವಾಗಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತಂದವರು ಕುವೆಂಪುರವರು ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಅವಕಾಶ